ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಿನ್ನೆ ನಿಮಗೆ ಒಂದು ಯೂಟ್ಯೂಬ್ನಿಂದ ಒಂದು ಮೇಲ್ ರಿಸೀವ್ ಆಗಿದೆ. ಏನಪ್ಪ ಅಂದರೆ ಎಕ್ಸ್ಚೇಂಜ್ ರಿಕ್ವೆಸ್ಟೆಡ್ ಅಂತ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಮೇಲ್ ರಿಸೀವ್ ಆಗಿದೆ. ಈ ಮೇಲ್ ಬರೋ ಕಾರಣದಿಂದ ತುಂಬ ಜನ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರಿಗೆಲ್ಲ ಮೇಲ್ ಬಂದರೆ ಪ್ರತಿಯೊಬ್ಬರು ಕೂಡ ತುಂಬ ಜನ ಭಯ ಪಟ್ಟಿದ್ದಾರೆ. ಅದ್ರ ಜೊತೆಗೆ ತುಂಬ ಜನ ಈ ಮೇಲ್ ಯಾಕೆ ಬಂತು ಏನಾಯಿತು ತುಂಬ ಜನ ಇದನ್ನ ಆಗಿಬಿಟ್ಟಿದ್ರೆ ಏನೂ ಅಲ್ಲ, ತುಂಬ ಸಿಂಪಲ್. ಆ್ಯಕ್ಚುಲಿ ಹೇಳ್ಬೇಕಾರೆ ಈ ಒಂದು ಮೇಲ್ ಯಾರಿಗೆಲ್ಲ ಬಂದಿದೆ ಪ್ರತಿಯೊಬ್ಬರಿಗೆ ತದ್ದೀನಿ. ಇವಾಗ ನೀವು ಯೂಟ್ಯೂಬ್ನಿಂದ 10 ರೂಪಾಯಿ ಏನಾದರೂ ಅರ್ನ್ ಮಾಡ್ತಾಯಿದ್ರೆ ಇನ್ನು ಮುಂದೆ ಆ ಮೇಲ್ ಯಾರಿಗೆಲ್ಲ ಬಂದಿದೆ ಅವ್ರಿಗೆಲ್ಲರಿಗೆ ಹೇಳ್ತಿದ್ದೀನಿ. ಇನ್ನು ಮುಂದೆ ನೀವು 10 ರೂಪಾಯಿ ಅರ್ನ್ ಮಾಡೋ ಜಾಗದಲ್ಲಿ 100 ರೂಪಾಯಿ ನೀವು ದುಡ್ಡು ಬರುತ್ತೆ. 10 ರೂಪಾಯಿ ಬರೋ ಜಾಗದಲ್ಲಿ 100 ರೂಪಾಯಿ ದುಡ್ಡು ಬರುತ್ತೆ. ಏನಪ್ಪ ಅಂದರೆ ತುಂಬ ಸಿಂಪಲ್. ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಅಪ್ಡೇಟ್ ಆ ಒಂದು ಮೇಲೆ ಯಾಕೆ ಬಂದಿದೆ, ಅದರಿಂದ ಏನು ಬೆನಿಫಿಟ್ಸೋ, ಅದು ಯಾವ ಒಂದು ಕಾರಣಕ್ಕೋಸ್ಕರ ಬಂದಿದೆ ಮತ್ತು ಅದ್ರ ಜೊತೆ ಆ ಒಂದು ಮೇಲ್ ಯಾರಿಗೆಲ್ಲ ಬಂದಿದೆ ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇ ಹೇಳ್ಬೇಕಾರೆ ಈ ಒಂದು ನಿನ್ನೆ ಅಪ್ಲೋಡ್ ಮಾಡಬೇಕಾಯಿತು. ಅದು ಬಟ್ ನಿನ್ನೆ ಒಂದು ಯೂಟ್ಯೂಬ್ನಲ್ಲಿ ಮಾನಿಟೇಷನ್ ಬಗ್ಗೆ ಅರ್ಜೆಂಟಾಗಿ ಒಂದು ಅಪ್ಡೇಟ್ ಬಂತು, ಅದಕ್ಕೋಸ್ಕರ ಅದರ ವೀಡಿಯೋ ಮಾಡಿದ್ದೀನಿ. ಈ ಒಂದು ಬೆಳಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನೋ ತುಂಬ ಸಿಂಪಲ್. ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ನಮ್ಮೊಂದು ಡಿಸ್ಕ್ರಿಪ್ಷನ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ಈ ರೀತಿ ಒಂದು ಮೇಲ್ ಯಾರಿಗೆಲ್ಲ ಬಂದಿದೆ ಅಂದರೆ ಹೇಳ್ಬೇಕಾರೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಿ ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾಯಿದ್ರೆ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಮೇಲ್ ಬಂದಿದೆ. ಆ್ಯಕ್ಚುಲಿ ಉಂಟು ಅದೇನಪ್ಪ ಅನ್ನೋ ಮೇಲ್ ನಾನು ನಿಮಗೆ ತುಂಬ ಸಿಂಪಲ್ ಕ್ಲಿಯರ್ಗೆ ನಾನು ನಿಮಗೆ ಸೈಡಲ್ಲಿ ಹಾಕಿಬಿಡ್ತೇನೆ. ತುಂಬ ಸಿಂಪಲ್. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮೊಂದು ಮೇಲ್ ಆಪ್ಷನಲ್ಲಿ ಬಂದಿರುತ್ತೆ. ಎಲ್ಲರೂ ಕೂಡ ನಿನ್ನೆ ಬಂದು ರಿಸೀವ್ ಆಗಿದೆ. ಏನಪ್ಪ ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಬೋದು. ಮೇಲ್ ಸೈಡಲ್ಲಿ ಹಾಕಿರ್ತೀನಿ. ಅದು ಯಾವೊಂದು ಕಾರಣಕ್ಕೋಸ್ಕರ ಬಂದಿದೆ ಅದನ್ನು ಕೂಡ ಹೇಳ್ತೇನೆ ನೋಡಿ. ತುಂಬ ಸಿಂಪಲ್ ನೋಡ್ಕೊಬೋದು. ಎಕ್ಸ್ಚೇಂಜ್ ರಿಕ್ವೆಸ್ಟೆಡ್ ಸ್ಟ್ಯಾಂಡರ್ಡ್ ಔಟ್ ಫಾರ್ ಪೊಟೆನ್ಷಿಯಲ್ ಮೋರ್ ಅರ್ನಿಂಗ್ ಅಪ್ನೋರ್ಚಿಟಿ ಅಂತ ಬಂದ್ಬಿಟ್ಟು ಅಪ್ನೋರ್ಚಿಟಿ ಅಂದರೆ ಒಂದು ಅರ್ನಿಂಗ್ ಅಂತ ಈ ರೀತಿ ಒಂದು ಮೇಲ್ ಬಂದಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮೇಲಲ್ಲಿ ತುಂಬ ಸಿಂಪಲ್ ತೆರಡು ಬಂದ್ಬಿಟ್ಟು ತುಂಬ ಬರೆದಿದೆ. ಈ ಮೇಲ್ ಆ್ಯಕ್ಚುಲಿ ಬಂದ್ಬಿಟ್ಟು ಯಾರಿಗೆಲ್ಲ ಬಂದಿದೆ ನಾನು ನಿಮಗೆ ಹೇಳ್ಬೇಕಾದ್ರೆ ಅರ್ನಿಂಗ್ ಯಾರೆಲ್ಲ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಬಂದಿದೆ. ಈ ಮೇಲಲ್ಲಿ ನಿಮ್ಗೆ ನೋಡ್ಬೋದು ಕ್ಲಿಯರಾಗಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡ್ಕೊಳ್ಬೋದು. ಹಾಯ್ ಕನ್ನಡ ಟೆಕ್ ಕಿಡ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ವಿ ವೆರಿ ಲಾಂಚಡ್ ಎ ನ್ಯೂ ಫ್ಯೂಚರ್ ದ್ಯಾಟ್ ಫಾಲೋ ಯು ಶೇರ್ ಚಾನಲ್ ಆ್ಯಂಡ್ ಅಂದರೆ ನೋಡಿ ಆಡಿಯನ್ಸ್ ಅಂದರೆ ಡೇಟಾ ಟು ಪೊಟೆನ್ಷಿಯಲ್ ಬಿ ಡಿಸ್ಕವರಿ ಬೈ ಅಡ್ವರ್ಟೈಸರ್ ಆ್ಯಂಡ್ ಬ್ರ್ಯಾಂಡ್ಸ್ ಫಾರ್ ಮೋರ್ ಅರ್ನಿಂಗ್ ಆಪರ್ಚುನಿಟಿ ಲೈಕ್ ಹೈಯರ್ ರೆವಿನ್ಯೂ ಆ್ಯಡ್ಸ್ ಬ್ರ್ಯಾಂಡ್ ಡೀಲ್ಸ್ ಆ್ಯಂಡ್ ಶಾಪಿಂಗ್ ಆಫರ್ಸ್ ಅಂತ ಬಂದ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಅದ್ರ ಜೊತೆ ತೆಳಗ್ಬಿಟ್ಟು ತುಂಬ ಬರೆದಿದ್ದಾರೆ. ಇದೊಂದು ದೊಡ್ಡ ಸ್ಕ್ರಿಪ್ಟ್ ಗೀತೆ ಬರೆದಿದೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮೇಲೆ ಯಾಕೆ ಬಂದಿದೆ ಹೇಳ್ಬೇಕಾರೆ ನಾನು ನಿಮಗೆ ಕೆಲವು ತಿಂಗಳಿಂದ ಒಂದು ಮೇಲ್ ಅಂದರೆ ಯೂಟ್ಯೂಬ್ನಲ್ಲಿ ಒಂದು ಅಪ್ಡೇಟ್ ಬಗ್ಗೆ ಹೇಳಿದೆ. ಏನಪ್ಪ ಯೂಟ್ಯೂಬ್ದವರು ನಿಮಗೆ ಅಂದರೆ ಯೂಟ್ಯೂಬ್ದವ್ರು ನಿಮಗೋಸ್ಕರ ಯೂಟ್ಯೂಬ್ದವರು ನಿಮಗೆ ಖುದ್ದಾಗಿ ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಪ್ರಮೋಷನ್ ಅವರೇ ಕೊಡ್ತಾರೆ ಯೂಟ್ಯೂಬ್ದವರು. ಅದಕ್ಕೋಸ್ಕರ ಒಂದು ಸ್ಪಾನ್ಸರ್ ಬ್ರ್ಯಾಂಡ್ ಅಂತ ಒಂದು ಆಪ್ಷನ್ ಬಂದಿತ್ತು. ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ. ಆದರೆ ಬಟ್ ಅದಕ್ಕೋಸ್ಕರ ಯೂಟ್ಯೂಬ್ದವ್ರು ಅದನ್ನ ಇವಾಗ ಇದು ಮಾಡಿದ್ದಾರೆ. ಏನಪ್ಪ ಹೇಳ್ಬೇಕಾರೆ ಈ ಮೇಲ್ ಯಾಕೆ ಬಂದಿದ್ದಾರೆ ಏನೋ ತುಂಬ ಸಿಂಪಲ್. ಈ ಮೇಲ್ ಬಂದದ ಕಾರಣದಿಂದ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರಿಗೆಲ್ಲ ಮೇಲ್ ಬಂದಿದೆ ಅವ್ರಿಗೆಲ್ಲರಿಗೆ ಹೇಳ್ತೇನೆ, ಇನ್ನು ಮುಂದೆ ನೀವು ಯೂಟ್ಯೂಬ್ನಿಂದ ಜಾಸ್ತಿ ದುಡ್ಡು ಬರುತ್ತೆ ನಿಮಗೆ ಯೂಟ್ಯೂಬ್ನಿಂದ. ಯಾಕಪ್ಪ ಅಂದರೆ ತುಂಬ ಸಿಂಪಲ್. ಯೂಟ್ಯೂಬ್ದವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಏನಪ್ಪ ಅನ್ನಬೇಕು ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕಾರೆ ಇನ್ನು ಮುಂದೆ ಯೂಟ್ಯೂಬ್ದವರು ಪ್ರಮೋಷನ್ ನಿಮಗೆ ಕೊಡ್ತಾರೆ. ಆದರೆ ಬಟ್ ಪ್ರಮೋಷನ್ ಕೊಡ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಯೂಟ್ಯೂಬ್ ಅಂದರೆ ನಾವೆಲ್ಲ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಒಂದು ಭಯ ಇತ್ತು. ಏನು ಭಯ ಅಂದರೆ ನಾವೆಲ್ಲ ಯಾವುದೊಂದು ಅಪ್ಲಿಕೇಶನ್ ತಡಪಟ್ಟೆ ಆಗಿರ್ಬೋದು, ಯಾವುದೊಂದು ಅಪ್ಲಿಕೇಶನ್ ಪ್ರಮೋಷನ್ ಅಂದರೆ ಅದನ್ನ ಸ್ಪಾನ್ಸರ್ ಮಾಡಿದರೆ ಪ್ರಮೋಷನ್ ಮಾಡಿದ್ರೆ ಯೂಟ್ಯೂಬ್ನಿಂದ ಸ್ಟ್ರೈಕ್ ಬರುತ್ತೆ ಅಂತ ಭಯ ಇತ್ತು. ಆದರೆ ಬಟ್ ಯೂಟ್ಯೂಬ್ದವ್ರು ಏನು ಮಾಡಿದ್ರು ನಮಗೋಸ್ಕರ ಏನು ಮಾಡಿದರೆ ಅವರೇ ಸ್ಪಾನ್ಸರ್ಶಿಪ್ ನಮ್ಗೆ ಕೊಡ್ತಾರೆ, ನಾವು ಅದನ್ನ ಸ್ಪಾನ್ಸರ್ ಮಾಡೋದು ಅಂದರೆ ಪ್ರಮೋಷನ್ ಅವರೇ ಕೊಡ್ತಾರೆ, ನಾವು ಅದನ್ನ ಪ್ರಮೋಷನ್ ಮಾಡೋದು, ಅದರ ದುಡ್ಡು ಅನ್ನೋದು ಕೊಡ್ತಾರೆ. ಆದರೆ ಬಟ್ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ ಅದಕ್ಕೋಸ್ಕರ ಯೂಟ್ಯೂಬ್ದವ್ರು ಏನು ಕೇಳ್ತಿದ್ರೆ ಕೆಲವೊಂದಷ್ಟು ನಾವು ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಅಂದರೆ ನಾವು ಎಕ್ಸೆಪ್ಟ್ ಕೊಡಬೇಕು. ಏನೆಲ್ಲ ಎಕ್ಸೆಪ್ಟ್ ಕೊಡಬೇಕು, ಯಾವುದೆಲ್ಲ ಎಕ್ಸೆಪ್ಟ್ ಕೊಡಬೇಕು ಅದನ್ನು ಕೂಡ ಹೇಳ್ತಾನೆ. ಕೆಲವರ ಸ್ವೈಪ್ ಮಾಡಿ ನಿಮಗೆಲ್ಲ ಇದೆ ಅಲ್ಲಿ ಮೇಲಲ್ಲೇ ಇದೆ ಹೇಳ್ಬೇಕು. ಆ್ಯಕ್ಚುಲಿ ಕ್ಲಿಯರ್ ನೀವು ಓದ್ಕೊಳ್ಳಿ ಸ್ವಲ್ಪ ನೋಡಿ. ಏನೆಲ್ಲ ತುಂಬ ಸಿಂಪಲ್ ಕೆಲವರು ಕೊಟ್ಟಿದ್ದಾರೆ. ಇಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ನಾವು ಎಕ್ಸೆಪ್ಟ್ ಕೊಡಬೇಕು, ಅವ್ರು ಡಾಟಾ ಅನಾಲಿಟಿಕ್ಸ್ಗೆ ನಾವು ಪರ್ಮಿಷನ್ ಕೊಡಬೇಕು. ಯಾರಿಗೆ ಕೊಡಬೇಕು? ಯೂಟ್ಯೂಬ್ದವ್ರಿಗೆ ಕೊಡಬೇಕು ಮತ್ತು ಬ್ರ್ಯಾಂಡ್ಸ್ದವ್ರಿಗೆ ಕೂಡ ಕೊಡಬೇಕು. ಯಾವ ರೀತಿ ಅಂದರೆ ನೀವೆಲ್ಲ ಈಗ ನಮ್ಮ ಒಂದು ವಿಡಿಯೋ ಲೈಕು ಮತ್ತು ಅದ್ರ ಜೊತೆಗೆ ನಮ್ಮ ವಿಡಿಯೋಗೆ ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಡಿಸ್ಲೈಕ್ ಬಂದಿದೆ ನೀವು ನೋಡೋಕ್ಕಾಗಲ್ಲ ಬಿಡಿ, ಕಮೆಂಟ್ ಅದನ್ನು ನೀವು ನೋಡ್ತೀರ. ಆದರೆ ಬಟ್ ಇದಕ್ಕಿಂತ ಮೇಲ್ಗಡೆ ಒಳಗಡೆ ಒಂದು ಇರುತ್ತೆ, ಸೀಕ್ರೆಟ್ ಅನ್ನೋದು ಇರುತ್ತೆ. ಏನಂದ್ರೆ ಎಷ್ಟು ಇಂಪ್ರೆಷನ್ ಹಂಗೆ ಹಿಂಗೆ ನಮಗೆ ಸ್ವಲ್ಪ ಪರ್ಸನಲ್ ಆಗಿ ವಿಡಿಯೋದು ಇರುತ್ತೆ. ನೀವು ಕೂಡ ಕ್ರಿಯೇಟರ್ಸ್ ಇದೆ ನಿಮ್ಗೆ ಗೊತ್ತಿರುತ್ತೆ. ತುಂಬ ಸಿಂಪಲ್ ನೋಡಿ. ಏನಪ್ಪ ತುಂಬ ಸಿಂಪಲ್ 3 ಪಾಯಿಂಟ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೇಳ್ತಿದ್ದಾರೆ ನೋಡಿ, ನೋಡ್ಕೊಳ್ಬೋದು ಕ್ಲಿಯರಾಗಿ ಹೇಳಿದ್ದಾರೆ. ಇದರಲ್ಲಿ ಮೊದಲನೇ ಪರ್ಮಿಷನ್ ಕೇಳ್ತಾ ಏನಪ್ಪ ಚಾನೆಲ್ ಸ್ಟೇಟಸಿ ಅಂತ ಒಂದು ಕೇಳ್ತಾ ಇದ್ದಾರೆ. ಅಂದರೆ
ಸ್ಟೇಟಸಿ ಅಂತ ಒಂದು ಕೇಳ್ತಾ ಇದ್ದಾರೆ ನೋಡಿ. ಚಾನಲ್ ಸ್ಟೇಟಸಿ ಇನ್ಕ್ಲೂಡಿಂಗ್ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್, ವ್ಯೂಸ್, ಲೈಕ್ ಆ್ಯಂಡ್ ಕಮೆಂಟ್. ಅಂದರೆ ನಾವು ಅವ್ರಿಗೆ ಏನು ಮಾಡಬೇಕು, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ನೋಡೋ ಪರ್ಮಿಷನ್ ಕೊಡಬೇಕು, ಮತ್ತು ಅದ್ರ ಜೊತೆಗೆ ವ್ಯೂಸ್ ಪರ್ಮಿಷನ್ ಕೊಡ್ಬೋದು, ಲೈಕ್ಸ್ ಪರ್ಮಿಷನ್ ಕೊಡಬೇಕು, ಮತ್ತು ಅದ್ರ ಜೊತೆಗೆ ಕಮೆಂಟ್ ಪರ್ಮಿಷನ್ ಕೊಡಬೇಕು. ಇದೊಂದು ಕೊಡ್ಬೇಕು. ಅದು ಯಾವ ರೀತಿ ಕೊಡೋದು ಹೇಳ್ತೀನಿ ನಾನು ನಿಮಗೆ. ಇದು ಮೊದಲು ಬಂದ್ಬಿಟ್ಟು ಅವ್ರು ಕೇಳ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಆಡಿಯನ್ಸ್ ಬ್ರೇಕ್ ಅಂದರೆ ನೋಡಿ, ಆಡಿಯನ್ಸ್ ಬ್ರೇಕ್ ಡೌನ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್ ನೋಡಿ. ಇನ್ಕ್ಲೂಡಿಂಗ್ ಯುವರ್ ಆಡಿಯನ್ಸ್ ಅಂದರೆ ಜೆಂಡರ್ ಆ್ಯಂಡ್ ಗ್ರಾಫಿಕ್ಸ್ ಅಂದರೆ ಗ್ರಾಫಿಕ್ಸ್ ಆ್ಯಂಡ್ ಇಯರ್ ರಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಏನಿಲ್ಲ ಇದು ಯಾವ ರೀತಿ ಇರ್ಬೇಕಾದ್ರೆ ನಾವು ನಮ್ಮೊಂದು ಆಡಿಯನ್ಸ್ ಏನಿದೆಯಲ್ಲ ಅದರದ್ದೊಂದು ಜೆಂಡರ್ ಆಗಿರ್ಬೋದು. ಯಾವ ರೀತಿ ಅಂದರೆ ಈಗ ನಮ್ಮೊಂದು ವಿಡಿಯೋ ಮೇಲು ನೋಡ್ತಾರೆ, ಫಿಮೇಲ್ ನೋಡ್ತಾರೆ. ಅಂದರೆ ನಮ್ಮ ಒಂದು ತಾಯಂದ್ರು ನೋಡ್ತಾರೆ, ನಮ್ಮ ಬ್ರದರು ನೋಡ್ತಾರೆ. ಅವರಿಗೆಲ್ಲ ಪರ್ಮಿಷನ್ ಕೊಡಪ್ಪ ಅಂದರೆ ಜಿಯೋಗ್ರಾಫಿಕ್ಸ್ ಅಂದರೆ ಸಾರಿ, ನಾನು ಗ್ರಾಫಿಕ್ಸ್ ಅಂತ ಇದೆ, ಜಿಯೋಗ್ರಾಫಿಕ್ಸ್ ಅಂತ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಪರ್ಮಿಷನ್ ಕೊಡಬೇಕು ನಾವು. ಪರ್ಮಿಷನ್ ಅಂದರೆ ನಮ್ಮ ಅನಾಲಿಟಿಕ್ಸ್ ನೋಡ್ಬೇಕಾದ್ರೆ ಯಾರು ಎಷ್ಟು ಜನ ನೋಡ್ತಾರೆ, ಅಂದರೆ ಲೇಡೀಸ್ ನೋಡ್ತಾರೆ ಎಷ್ಟು ಪರ್ಸೆಂಟ್ ನೋಡ್ತಾರೆ, ಬಾಯ್ಸ್ ಎಷ್ಟು ಪರ್ಸೆಂಟ್ ನೋಡ್ತಾರೆ, ಅದನ್ನೆಲ್ಲ ಕೊಡಬೇಕು ನಾವು. ಇದು ಏರ್ ಜೆಂಡರ್ ಅಂತ ಇದೆ, ಇದೇನಿಲ್ಲ. ಈ ರೀತಿ ನಾವು ಪರ್ಮಿಷನ್ ಕೊಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೋಡ್ಕೊಳ್ಬೋದು, ಯೂಟ್ಯೂಬ್ ಶಾಪಿಂಗ್ ಪಾರ್ಟ್ನರ್ ಪ್ರೋಗ್ರಾಮ್ ಇವು ಯೂಸಿಂಗ್ ದ ಫ್ಯೂಚರ್ ಇನ್ಕ್ಲೂಡಿಂಗ್ ನಂಬರ್ ಆಫ್ ಟ್ಯಾಗ್ಡ್ ವಿಡಿಯೋಸ್, ವ್ಯೂಸ್, ಟ್ಯಾಗ್ಡ್ ವಿಡಿಯೋಸ್ ಆ್ಯಂಡ್ ಟ್ಯಾಗ್ಡ್ ಮರ್ಚ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಏನೂ ಇಲ್ಲ, ಅದನ್ನು ನಾವು ಪರ್ಮಿಷನ್ ಅಂದರೆ ಇದೇನಪ್ಪ ಯೂಟ್ಯೂಬ್ ಪಾರ್ಟ್ನರ್ಸ್ ಪ್ರೋಗ್ರಾಮ್ಗೆ ಬ್ರ್ಯಾಂಡ್ಗಳಿಗೆ ನಾವು ಪರ್ಮಿಷನ್ ಅವರು ಕೂಡ ನೋಡ್ಬೋದು. ಅವರು ಕೂಡ ನಮ್ಮದು ಇದನ್ನ ಅನಾಲಿಟಿಕ್ಸ್ ಎಲ್ಲ ನೋಡ್ಬೋದು. ಕ್ಲಿಯರಾಗಿ ನಿಮಗೆಲ್ಲ ಹೇಳ್ಬೇಕಾರೆ ಏನಪ್ಪ ತುಂಬ ಸಿಂಪಲ್ ಹೇಳ್ಬೇಕಾರೆ, ಈಗ ನಮ್ಮೊಂದು ವಿಡಿಯೋ ಅನಾಲಿಟಿಕ್ಸ್ ಎಲ್ಲ ನೀವು ನೋಡ್ತಾರೆ. ಇದಕ್ಕಿಂತ ಮೇಲ್ಗಡೆ ಒಂದು ಅನಾಲಿಟಿಕ್ಸ್ ಅಂತ ಇರುತ್ತೆ, ಡೇಟಾ ಅಂತ ಇರುತ್ತೆ. ಆ ಡೇಟಾ ಏನು ಮಾಡುತ್ತೆ, ನಾವು ಯೂಟ್ಯೂಬ್ದವ್ರು ಪರ್ಮಿಷನ್ ಕೊಡ್ತಾರೆ. ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಅವ್ರಿಗೆ ತೋರಿಸ್ತಾರೆ. ಡೇಟಾ ಅಂದ ತಕ್ಷಣ ನಿಮ್ಮ ಪರ್ಸನಲ್ ಡೇಟಾ ಯಾವುದೇ ಕಾರಣಕ್ಕೂ ಸೇರ್ ಆಗಲ್ಲ, ಜಸ್ಟ್ ಅವ್ರಿಗೆ ತೋರಿಸ್ತಾರೆ. ಇದರಿಂದ ಏನಾಗುತ್ತೆ, ಆ ಬ್ರ್ಯಾಂಡ್ಸ್ ಅಂದರೆ ಸ್ಪಾನ್ಸರ್ಶಿಪ್ದವ್ರು ಏನು ಮಾಡ್ತಾರೆ, ಅದನ್ನ ನೋಡ್ತಾರೆ, ನಿಮ್ಮ ಡೇಟಾ ಎಲ್ಲ ನೋಡ್ತಾರೆ. ನೋಡಿ ಅವರಿಗೆ ಇಂಟ್ರೆಸ್ಟ್ ಆದರೆ ಅವರೊಂದು ಅಪ್ಲಿಕೇಶನ್ ಆಗಿರ್ಬೋದು, ಅವರೊಂದು ಯಾವುದೋ ಒಂದು ಸ್ಪಾನ್ಸರ್ ಏನೇ ಇದ್ದರೂ ಅದು ನಮಗೆ ಡೈರೆಕ್ಟಾಗಿ DM ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ರೀತಿ ಒಂದು ಸ್ಪಾನ್ಸರ್ ಇದನ್ನು ಮಾಡಿ ಅಂತ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ನಮಗೆ ಸ್ಪಾನ್ಸರ್ಶಿಪ್ ಅವರಿಂದ ಬರುತ್ತೆ. ಇದು ಕೂಡ ತುಂಬ ಬೆನಿಫಿಟ್ಸು. ಇದು ನಾವೇನು ಅದಕ್ಕೆ ಏನು ಮಾಡಬೇಕು, ನಾವು ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಕೊಡ್ಬೇಕಾದ್ರೆ ತುಂಬ ಸಿಂಪಲ್ ಏನು ಕೊಟ್ಟಿದ್ದಾರೆ, ಟು ಎಕ್ಸೆಸ್ ಮೋರ್ ಅಂದರೆ ಪೊಟೆನ್ಷಿಯಲ್ ಅರ್ನಿಂಗ್ ಆಪರ್ಚುನಿಟಿ ಕನ್ಫರ್ಮ್ ಯು ಚೂಸ್ ಈ ಫಾರ್ ಚಾನೆಲ್ ಎಷ್ಟು ಶೇರಿಂಗ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ. ಏನೂ ಇಲ್ಲ, ತುಂಬ ಸಿಂಪಲ್. ಇದಕ್ಕೆ ನೀವು ಪರ್ಮಿಷನ್ ಕೊಡ್ಬೋದು, ಬೇಕಾದ್ರೆ ನೀವು ಪರ್ಮಿಷನ್ ಕೊಡ್ಬೋದು. ನಿಮ್ಮ ಡೇಟಾ ಅವ್ರು ನೋಡ್ಬೇಕಂದ್ರೆ ಪರ್ಮಿಷನ್ ಕೊಡ್ಬೋದು, ಪರ್ಮಿಷನ್ ಕೊಡೋಲ್ದಂಗೂ ಇರ್ಬೋದು, ನೀವೇನಿಲ್ಲ. ಅದನ್ನ ಯಾವ ರೀತಿ ಅಂತ ತುಂಬ ಸಿಂಪಲ್. ಇಲ್ಲಿ ಕನ್ಫರ್ಮ್ ಯುವರ್ ಚೂಸ್ ಅಂತ ಇದ್ದಿಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅನಾಲಿಟಿಕ್ಸ್ ಒಂದು ಟಿಕ್ ಬರುತ್ತೆ. ಆ ಟಿಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕನ್ಫರ್ಮ್ ಕೊಟ್ಟರೆ, ಪರ್ಮಿಷನ್ ಕೊಟ್ಟರೆ ಆಟೋಮೆಟಿಕ್ ಪರ್ಮಿಷನ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದೆ, ನೀವು ಕೂಡ ಪರ್ಮಿಷನ್ ಕೊಡಿ, ಎಲ್ಲರಿಗೆ ಹೇಳ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಕೊಟ್ಟಿದ್ದೆ ನೋಡಿ, ನೋಡಿ ಯು ಹ್ಯಾವ್ ಆಲ್ರೆಡಿ ಸೇವ್ಡ್ ದ ಸೆಟ್ಟಿಂಗ್ ಅಂತ ಬಂದ್ಬಿಟ್ಟು ನಾನು ಪರ್ಮಿಷನ್ ಕೊಟ್ಟಿದ್ದೆ. ಅದು ಟಿಕ್ ಮಾರ್ಕ್ ಇದೆ, ಜಸ್ಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗುತ್ತೆ. ಏನೂ ಇಲ್ಲ, ತುಂಬ ಸಿಂಪಲ್. ಮೊದಲು ನನಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ, ಆಫ್ ಮಾಡ್ತೀನಿ, ಹಾಕಿಲ್ಲ. ತುಂಬ ಸಿಂಪಲ್. ತುಂಬ ಜನ ಭಯಪಟ್ಟಿದ್ದಾರೆ, ಭಯಪಡೋ ಅವಶ್ಯಕತೆ ಇಲ್ಲ. ಅದು ಯೂಟ್ಯೂಬ್ನಿಂದ ಒಂದು ಹೊಸ ನೀವು ಅಪ್ಡೇಟು. ಅದು ಅಪ್ಡೇಟ್ ಅಂದರೆ ಈಗ ಅಲ್ಲಿ ಇತ್ತು, ಅದ್ರ ಬಟ್ ಈಗ ಬಂದಿದೆ. ಅವರೇ ಏನಂತ ಹೇಳ್ತಿದ್ರೆ, ಇನ್ನು ಮುಂದೆ ಯೂಟ್ಯೂಬ್ದವ್ರು ನಮಗೆ ನಮ್ಮೊಂದು ಅನಾಲಿಟಿಕ್ಸ್ ಅವ್ರು ತೋರಿಸ್ತಾರೆ. ಅವ್ರಿಗೆ ಅಂದರೆ ಇದರಿಂದ ಏನಾಗುತ್ತೆ, ಬ್ರ್ಯಾಂಡ್ಗಳಿಗೆ ಈಗ ಗೊತ್ತಾಗುತ್ತೆ. ಯಾವುದೋ ಒಬ್ಬ ಸ್ಪಾನ್ಸರ್ ಕೊಡಬೇಕಂದ್ರೆ ಯಾವುದೋ ಒಂದು ಬ್ರ್ಯಾಂಡ್ ನಮಗೆ ಸ್ಪಾನ್ಸರ್ ಕೊಡಬೇಕಂದ್ರೆ ನಮ್ಮ ವಿಡಿಯೋ ಅನಾಲಿಟಿಕ್ಸು, ನಮ್ಮ ಕಮೆಂಟು ಎಲ್ಲ ಚೆಕ್ ಮಾಡ್ತಾರೆ. ಅದೇ ರೀತಿ ಕೂಡ ಅವ್ರು ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ. ಯಾವ ರೀತಿ ಇಂಪ್ರೆಷನ್ ಸಿಗುತ್ತೆ, ಅದು ಏನು ಸಿಗ್ತದೆ, ಅದ್ರ ಮೇಲ್ಗಡೆ ಆ ಒಂದು ಬೇಸಿಕ್ ಮೇಲ್ಗಡೆ ನಮಗೆ ಸ್ಪಾನ್ಸರ್ಶಿಪ್ ಅನ್ನೋದು ಬರುತ್ತೆ. ಇದರಿಂದ ನಮಗೆ ಯಾಡ್ಸನ್ನು ಜಾಸ್ತಿ ರನ್ ಆಗುತ್ತೆ. ಯಾವ ರೀತಿ ಅಂದರೆ, ಈಗ ಒಂದು ಯಾಡ್ಸ್ ಮ್ಯಾಕ್ಸಿಮಮ್ ಯಾಡ್ಸನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಇದರಿಂದ ಬ್ರ್ಯಾಂಡ್ಗಳು ಬೇರೆ ಬೇರೆ ಬ್ರ್ಯಾಂಡು ನಿಮಗೆಲ್ಲರಿಗೂ ಗೊತ್ತಿರಲಿ, ಯಾಡ್ಸಲ್ಲಿ ಕೂಡ ಡಿಫ್ರೆಂಟ್ ಯಾಡ್ಸ್ಗಳಿದೆ. ಆ ಯಾಡ್ಸ್ ಬ್ರ್ಯಾಂಡ್ ಕೂಡ ನಮ್ಮ ಮೇಲೆ ಯಾಡ್ಸ್ ಪ್ಲೇ ಆಗುತ್ತೆ. ಇದರಿಂದ ನಮಗೆ ಅರ್ನಿಂಗ್ ಅನ್ನೋದು ಕೂಡ ಜಾಸ್ತಿ ಸಿಗುತ್ತೆ. ಏನೋ ತುಂಬ ಸಿಂಪಲ್. ಇದೊಂದು ಬೆಂಕಿ ಅಪ್ಡೇಟು. ಇದು ಅರ್ಜೆಂಟಾಗಿ ಹೇಳ್ಬೇಕಾದ್ರೆ ನಿನ್ನೆ ಮಾಡಬೇಕಿತ್ತು, ಅದ್ರ ಬಟ್ ಮಾಡಲಿಲ್ಲ. ಈ ಮೇಲೆ ಯಾರಿಗೆಲ್ಲ ಬಂದರೆ, ಯಾರ್ದೆಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನಿದೆ ಅವ್ರಿಗೆಲ್ಲರೂ ಕೂಡ ಬಂದಿದೆ ಅಂದರೆ ನೀವು ತಿಳ್ಕೊಬೇಕು, 10 ರೂಪಾಯಿ ಬರೋ ಜಾಗದಲ್ಲಿ ಇನ್ನು ಮುಂದೆ 100 ರೂಪಾಯಿ ದುಡ್ಡು ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಯ್ತಾ. ಇವತ್ತು ನಾನು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಮೇಲೆ ಯಾರಿಗೆಲ್ಲ ಬಂದಿದೆ ಅವ್ರು ಯಾರು ಕೂಡ ಭಯಪಡಬೇಡಿ. ಅದ್ರ ಜೊತೆ ಇಂಗ್ಲೀಷ್ ಸ್ವಲ್ಪ ತಪ್ಪಾದ ಓದಿರ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಆಯ್ತಾ. ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟಿಗೆ ಸ್ಪೆಂಬರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟೇ ಎಲ್ಲರಿಗೆ ಬಾಯ್.